ಇನ್ನು ಡಿವೈಎಸ್ಪಿ ವಿರುದ್ಧವಾಗಿ ಕೋಟಿ ಕೋಟಿ ವಂಚನೆ ಆರೋಪ ಕೇಳಿ ಬರ್ತಾ ಇದೆ. ಅಧಿಕಾರಿ ನಂಜುಂಡಯ್ಯನನ್ನ ವಶಕ್ಕೆ ಪಡೆದಿದ್ದಾರೆ ನೆಲಮಂಗಲ ಖಾಕಿ. ಜಮೀನು ಡೆವಲಪ್ ಮಾಡೋದಾಗಿ 40 ಕೋಟಿ ವಂಚನೆ ಮಾಡಿರೋ ಆರೋಪ ಡಿವೈಎಸ್ಪಿ ಮೇಲೆ. ಸಂಬಂಧಿಕರಿಂದ ಕೋಟಿ ಕೋಟಿ ಪಡೆದು ಅಂತರ ಧಮಕಿ ಹಾಕಿದ್ದಾರೆ ಅಂತ ಆರೋಪ ಕೇಳಿ ಬರ್ತಾ ಇದೆ. ಫೋರ್ಜರಿ ಮಾಡಿ ಒಂದೇ ಸೈಟ್ ಅನ್ನ ಹಲವರಿಗೆ ಅಗ್ರಿಮೆಂಟ್ ಮಾಡಿಸಿರೋದು, ಮಾಲೀಕರ ಗಮನಕ್ಕೂ ಕೂಡ ಬರ್ದೇ ಇರೋ ರೀತಿಯಾಗಿ ಸೈಟ್ ಅಗ್ರಿಮೆಂಟ್ ಮಾಡಿಸಿ ದೋಖಾ ಮಾಡಿದ್ದಾರೆ. ಇದು ಅವ್ರ ಮೇಲಿರುವಂತಹ ಆರೋಪಗಳು. ವಂಚನೆಗೊಳಗಾಗಿರುವಂತಹ ಕುಟುಂಬ ಇದೀಗ ಠಾಣೆ ಮೆಟ್ಟಿಲೇರಿದೆ. ಇದನ್ನೆಲ್ಲ ಪ್ರಶ್ನೆ ಮಾಡಿದ್ದಕ್ಕೆ ಸಂಬಂಧಿಕರಿಗೆ ಬೆದರಿಕೆ ಹಾಕಿದಾರಂತೆ. ಟೌನ್ ಠಾಣೆಯಲ್ಲಿ ಇದೀಗ ವಿಚಾರಣೆ ನಡೆಸಲಾಗ್ತಾ ಇದೆ. ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ಡಿವೈಎಸ್ಪಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ. ಇವ್ರ ಮೇಲೆ ಇದೀಗ ಕೋಟಿ ಕೋಟಿ ವಂಚನೆಯ ಆರೋಪ ಕೇಳಿ ಬರ್ತಾ ಇದೆ. ಒಂದೇ ಸೈಟು, ಒಂದೇ ಜಮೀನನ್ನ ಡೆವಲಪ್ ಮಾಡೋದಾಗಿ 40 ಕೋಟಿ ವಂಚನೆ ಮಾಡಿದ್ದಾರೆ. ಹಾಗೆ ಒಂದೇ ಜಮೀನನ್ನ ಬೇರೆ ಬೇರೆಯವರಿಗೆ ಮಾರೋದಕ್ಕೆ ಪ್ರಯತ್ನ ಪಟ್ಟಿದ್ದು, ಇದೆಲ್ಲ ಆರೋಪ ಕೇಳಿ ಬರ್ತಾ ಇದೆ. ಇದೀಗ ಈ ಇಡೀ ಪ್ರಕರಣ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದೆ. ಈಗ ಕಂಪ್ಲೇಂಟ್ ಇದು ಮಾಡಿರೋದು ನಂಜುಂಡಯ್ಯವ್ರ ಮೇಲೆ. ನಂಜುಂಡಯ್ಯವ್ರು ಬಂದ್ಬಿಟ್ಟು ನಮ್ಮ ಸ್ವಂತ ಚಿಕ್ಕಪ್ಪನೇ ಆಗಬೇಕು. ಅವ್ರು ಬಂದು ಚನ್ನಪಟ್ಟಣದಲ್ಲಿ ಡಿವೈಎಸ್ಪಿ ಆಗಿದ್ದಾರೆ ಸರ್, ಚನ್ನಪಟ್ಟಣ ಪೊಲೀಸ್ ಟ್ರೈನರ್ ಆಗಿ. ಅವ್ರು ನಮಗೆ ಏನೋ ಒಂದು ಮೋಸ ಮಾಡಲ್ಲ ಅಂತ ಒಂದು ಇದ್ರ ಮೇಲೆ ನಾವು ಒಂದು ನಮ್ಮ ಜಾಗನ ಅವರು ಹೇಳ್ದಂಗೆಲ್ಲ ಕೆಲವೊಂದು ಸೈಟ್ಗಳನ್ನು ಮಾಡಿ ನೆಲಮಂಗಲದಲ್ಲಿ, ಯಲಹಂಕದಲ್ಲಿ, ಆಮೇಲೆ ಇದು ದೊಡ್ಡಬಳ್ಳಾಪುರ, ಗಂಗೇನಹಳ್ಳಿ ಇಲ್ಲೆಲ್ಲ ಬಂದು ನಾವು ಅವ್ರು ಹೇಳಿದ ಹತ್ರ ಎಲ್ಲ ನಾವೇ ರಿಜಿಸ್ಟರ್ ಮಾಡ್ಕೊಡ್ತೀವಿ ಸರ್. ಅವರು ಮೋಸ ಮಾಡಲ್ಲ ಅನ್ನೋ ಒಂದು ಇದ್ರ ಮೇಲೆ ಮಾಡಿದ್ರೆ ಅದೇ ಅವ್ರು ಒಂದೇ ಖಾತೆ ಮೇಲೆ ಅವ್ರ ತಮ್ಮನ್ನ ಇದ್ರದ್ದು ಆನಂದನ ಇದ್ರ ಮೇಲೆ ನಾನು ಬಂದ್ಬಿಟ್ಟು ಅದನ್ನ ಯಾವುದೋ ರಿಜಿಸ್ಟರ್ ಎಲ್ಲ ಮಾಡಿಸ್ತಾರೆ. ನಾನು ಕೇಳ್ತೀನಿ, ಅಣ್ಣ ಇದೆಲ್ಲ ತಪ್ಪಲ್ವಾ, ಇದೆಲ್ಲ ಮಾಡಬಾರ್ದು ಅಂತ ಅಂದರೆ ಇದು ನನಗೆ ಅರ್ಜೆಂಟಾಗಿ ದುಡ್ಡು ಬೇಕು, ದೊಡ್ಡಬಳ್ಳಾಪುರಕ್ಕೆ ಇದು ಚಿಕ್ಕಬಳ್ಳಾಪುರದಕ್ಕೂ ಆಮೇಲೆ ದೇವನಹಳ್ಳಿದ್ದು ಕೆಲವೊಂದು ಲ್ಯಾಂಡ್ಗಳಿಗೆ ನನಗೆ ದುಡ್ಡಿಲ್ಲ, ನೀನು ಇದನ್ನ ಮಾಡು, ಇನ್ನು ಆನಂದ ನನ್ನ ಸ್ವಂತ ತಮ್ಮನೇ ಅಲ್ವಾ, ನಿನ್ನ ಮೇಲೆ ಏನು ಪ್ರಾಬ್ಲಮ್ ಆಗಲ್ಲ, ನಾನು ನೋಡ್ಕೊತೀನಿ ಅಂತ ಎಲ್ಲ ಹೇಳ್ತಾರೆ. ನಾವೆಲ್ಲ ಒಂದ್ಸತಿ ಸ್ವಲ್ಪ ಅಮೌಂಟ್ ಪೇ ಮಾಡ್ಬಿಟ್ಟು 40 ಕೋಟಿ 30 ಕೋಟಿ ಅಂತ ಹೇಳ್ಬಿಟ್ಟು ಮೀಡಿಯಾದವ್ರೆ ಮತ್ತೆ ನಮ್ಮ ಯಜಮಾನ್ರ ಅವ್ರ ಅತ್ತೆ ಕೈಯಲ್ಲಿ ಇದ್ ಮಾಡ್ಸಿದ್ರು, ವಿಡಿಯೋ ಮಾಡ್ಸಿದ್ರು. ಅವಾಗ ಅವ್ರ ಏನ್ ಹೇಳಿದ್ರು ಅಂದ್ರೆ 45 ಕೋಟಿ. ನಾವ್ 45 ಕೋಟಿ ಬಂದಿದ್ರೆ ನಾವ್ ಯಾಕೆ 3 ಜನ ಮನೆ ಕಟ್ಕೋತಾ ಇರ್ಲಿಲ್ಲ, ನಾವ್ ಯಾಕೆ ಒಂದೇ ಮನೆಯಲ್ಲಿ ಇರ್ತಾ ಇದ್ವಿ, ನಮ್ ಮಕ್ಳಿಗೆ ಯಾಕೆ EMI ಓದಿಸ್ತಾ ಇದ್ವಿ. ನಮ್ಗೆ ಅವ್ರ ಸ್ವಂತ ಚಿಕ್ಕಪ್ಪ, ನಮ್ ಯಜಮಾನ್ರ ಚಿಕ್ಕಪ್ಪ, ನಮಗ್ ಮಾವ. ನಮ್ಮನ್ನ ಈ ಸ್ಟೇಜ್ಗೆ ನಮ್ಗೆ ಇಲ್ಲಿಗೆ ಪೊಲೀಸ್ ಸ್ಟೇಷನ್ಗೆ ತಂದು ನಿಲ್ಸಿದ್ದಾರೆ ಅಂದ್ರೆ ಡಿವೈಎಸ್ಪಿ ನಂಜುಂಡಯ್ಯ ಅವರು ನನ್ನ ಮಾವನ್ನ ಅಕ್ಕನ ಮಗ ಆಗ್ಬೇಕು, ಅಕ್ಕನ ಮಗ ನನಗೆ ಮಾವ ಆಗ್ಬೇಕು ಇವರು ನಂಜುಂಡಯ್ಯ ಅವರು. ಹೀಗೆ ಬಂದ್ರು, ಅವರು ಬಂದು ನಮ್ಗೆ ಏನೋ ಒಂದು ಸಂಧಾನ ಮಾಡ್ಕೊಳ್ಳೋಣ, ನಮ್ದು ಹೀಗೆ ಪ್ರಾಬ್ಲಮ್ ಇತ್ತು, ನೆಲಮಂಗಲ ಜಮೀನ್ದು ಪ್ರಾಬ್ಲಮ್ ಇದ್ದಾಗ ಹೀಗೆ ನಾವು ಎಲ್ಲ ಸಂಧಾನ ಮಾಡ್ಕೊಳ್ಳೋಣ, ಇವಾಗ ಏನಾಗಿದ್ಯೋ ಅದನ್ನ ಸಾಕು, ಇನ್ನು ಎಷ್ಟ್ ದಿನ ಅಂತ ಹೀಗೆ ಇದ್ ಮಾಡೋದು ಅಂತಂದ್ರು. ಅವಾಗ ಮೊದ್ಲು ಏನಾಗಿತ್ತು ಅಂತಂತ ನನಗೆ ಗೊತ್ತಿದೆ, ಅದನ್ನ ಇವಾಗ ಅಷ್ಟೊಂದು ವಿವರಣೆ ಕೊಡೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಯಾಕೆ ಅಂತಂದ್ರೆ ಅವನು ಮಾಡಿರೋ ಫ್ರಾಡ್ ಕೆಲ್ಸಕ್ಕೆ ಇವಾಗ ಏನಾಗಿದೆಯೋ ಅದ್ ಕೊಟ್ರೆ ಸಾಕು ಅನ್ಸುತ್ತೆ ನನಗೆ. ಪ್ರತಿನಿಧಿ ಮಂಜುನಾಥ್ ಇದಕ್ಕೆ ಸಂಬಂಧಪಟ್ಟಾಗಿ ಮಾಹಿತಿಯನ್ನ ಕೊಡ್ತಾರೆ. ಮಂಜುನಾಥ್, ಈ ಡಿವೈಎಸ್ಪಿ ವಿರುದ್ಧವಾಗಿ ಎಲ್ಲ ಸ್ಥಳೀಯರು ಅಂತ ಹೇಳಿದ್ರೆ ಕುಟುಂಬಸ್ಥರು ಮಾತನಾಡಿರೋ ಪ್ರಕಾರ ಅವ್ರು ನಮ್ಗೆ ಚಿಕ್ಕಪ್ಪ ಆಗ್ಬೇಕು, ಮಾವ ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅಂತ ಹೇಳಿದ್ರೆ ಪಿತ್ರಾರ್ಜಿತ ಜಮೀನ ಇದು, ಏನ್ ಗೊತ್ತಾಗ್ತಾ ಇದೆ ಮಂಜುನಾಥ್? ಚೈತ್ರ, ಏನು ಡಿವೈಎಸ್ಪಿ ನಂಜುಂಡಯ್ಯ ಏನಿದ್ದಾನೆ, ಈತನ ಎಲ್ಲ ಅಣ್ಣನ ಮಕ್ಕಳಾಗಿರ್ತಕ್ಕಂಥ ಮೋಹನ್ ಏನಿದ್ದಾನೆ, ಈತ ಕಂಪ್ಲೇಂಟ್ ಅನ್ನ ಕೊಟ್ಟಿರ್ತಕ್ಕಂಥ. ಪ್ರಮುಖವಾಗಿ ಇವ್ರದ್ದು ಪಿತ್ರಾರ್ಜಿತ ಆಸ್ತಿ ಆಗಿರುತ್ತೆ, 9 ಎಕರೆ ಜಮೀನು ಇರುತ್ತೆ. ಈ 9 ಎಕರೆ ಜಮೀನನ್ನ ನಂಜುಂಡಯ್ಯ ನಾನು ಡೆವಲಪ್ ಮಾಡ್ತೀನಿ, ಏನೇ ಆದ್ರೂ 50-50 ಇಬ್ರು ಶೇರ್ ಮಾಡ್ಕೊಳ್ಳೋಣ, ಅಂದ್ರೆ ನಾನು ಅರ್ಧ ತಗೊಳ್ತೀನಿ, ಈ ಕುಟುಂಬ ಒಂದು ಅರ್ಧ ತಗೊಳ್ಳಿ ಅಂತ ಹೇಳಿ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಡೆವಲಪ್ ಮಾಡ್ತೀನಿ ಅಂತ ಹೇಳಿ ಅವ್ರಿಗೆ ಒಪ್ಸಿರ್ತಾನೆ. ಅದಾದ ನಂತರ ಡೆವಲಪ್ ಕೂಡ ಮಾಡ್ತಾರೆ. ಡೆವಲಪ್ ಆದ ಸಂದರ್ಭದಲ್ಲಿ ಅಗ್ರಿಮೆಂಟ್ ಅನ್ನ ಹಾಕೊಡುವಾಗ ಈತ ಅಗ್ರಿಮೆಂಟ್ ಅನ್ನ ಫೇಕ್, ಅಂದ್ರೆ ಏನು ಚೆಕ್ಗಳೇನಿರುತ್ತೆ ಆ ಚೆಕ್ಗಳನ್ನ ಡಿಲೇ ಆಗತಕ್ಕಂಥ ಚೆಕ್ಗಳನ್ನ ಇವ್ರಿಗೆ ಕೊಡ್ತಕ್ಕಂಥದ್ದು, ಲೈವ್ ಚೆಕ್ಗಳನ್ನ ಆತನೇ ಬಳಸ್ಕೊಳ್ತಕ್ಕಂಥದ್ದು, ಈ ರೀತಿಯಾಗಿ ವಂಚನೆಯನ್ನ ಮಾಡಿರ್ತಕ್ಕಂಥದ್ದು. ಇನ್ನು ಜೊತೆಗೆ ಒಂದೇ ಸೈಟ್ಗಳನ್ನ ಈತ ಮಾಲೀಕ ಏನ್ ಮೋಹನ್ ಅಂತ ಏನಿದ್ದಾನೆ ಅಂದ್ರೆ 9 ಎಕರೆಗೆ ಸಂಬಂಧಪಟ್ಟಂತೆ ಮೋಹನ್ ಏನಿದ್ದಾನೆ, ಆ ಮೋಹನ್ಗೆ ಗೊತ್ತಿಲ್ಲದಂತಾನೆ ಆತನ ಸೈನನ್ನ ಫ್ರಾಡ್ ಅನ್ನ ಮಾಡಿ ಬೇರೊಬ್ಬರಿಗೆ ಅಂದ್ರೆ ಒಂದೇ ಸೈಟ್ 3 ಜನಕ್ಕೆ ಅಗ್ರಿಮೆಂಟ್ ಮಾಡ್ಕೊಡುವಂತ ಕೆಲಸವನ್ನ ಈ ಡಿವೈಎಸ್ಪಿ ನಂಜುಂಡಯ್ಯ ಮಾಡಿದಾನೆ ಅನ್ನೋ ಒಂದು ಆರೋಪವನ್ನು ಈಗ ಮಾಡ್ತಾ ಇರ್ತಕ್ಕಂಥ ಘಟನೆ ಸಂಬಂಧ ಈಗಾಗಲೇ ನೆಲಮಂಗಲ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ನಿನ್ನೆ ಪ್ರಕರಣ ದಾಖಲಾಗುತ್ತೆ. ಇವತ್ತು ಬೆಳಗ್ಗೆ ಏನು ನಂಜುಂಡಯ್ಯ ಮತ್ತೆ ಅವ್ರ ಕುಟುಂಬವನ್ನ ಈಗ ಏನು ನೆಲಮಂಗಲ ಟೌನ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ BR ಗೌಡ ಏನಿದ್ರೆ ಇವ್ರು ಕರ್ಕೊಂಡು ಬಂದು ವಿಚಾರಣೆ ಮಾಡಿದ್ರೆ. ಪ್ರಮುಖವಾಗಿ ಏನು FIR ಆಗಿದೆ, FIR ಕಂಟೆಂಟ್ ಸಂಬಂಧ ಈಗಾಗಲೇ ಎನ್ಕ್ವೈರಿಯನ್ನ ಮಾಡ್ತಿದ್ರೆ, ವಿಚಾರಣೆಯನ್ನ ಮಾಡ್ತಿದ್ರೆ. ವಿಚಾರಣೆಯನ್ನ ಮಾಡಿ ನಂತರ ಒಂದು ವೇಳೆ ಅದರಲ್ಲಿ ಲೋಪದೋಷಗಳು ಕಂಡು ಬಂದಿದ್ದೆ ಆದ್ರೆ ಅಲ್ಲಿ ಬಂಧನ ಮಾಡುವಂತ ಸಾಧ್ಯತೆ ಇರುತ್ತೆ. ಇಲ್ಲ ಅಂತಂದ್ರೆ ಅವ್ರಿಗೆ ಮತ್ತೊಮ್ಮೆ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಹಾಜರಾಗಬೇಕಾಗತ್ತೆ ಅಂತ ಹೇಳಿ ನೋಟಿಸ್ ಅನ್ನ ಕೊಡುವಂತ ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು. ಚೈತ್ರ, ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗಾಗಿ.